ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಇಂಡೋರ್ ಗಾರ್ಡನ್ ಎಲ್ಲ ಬಾಕಿ ಇತ್ತು, ಹಾಗೆ ಔಟ್ಡೋರ್ ಎಲ್ಲ ಆಗಿತ್ತು, ಪಾಟ್ ಎಲ್ಲ ಖಾಲಿ ಇದ್ದಿದ್ದು ಹಾಗೆ ಬಿಟ್ಟಿದ್ದೆ. ಸೊ ಇವತ್ತು ಸ್ವಲ್ಪ ನಾನು ಮೊನ್ನೆ ನಮ್ಮ ಕಾಲೇಜ್ ಮುಂಗಡೆ ಆರ್ಟಿಕಲ್ಚರ್ ಇದೆ, ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಗಿಡ ತಂದಿದೆ. ಮತ್ತು ಇವತ್ತು ಇಂಡೋರ್ಗೆ ಏನೇನು ಪ್ಲಾಂಟ್ಸ್ ಬೇಕೋ ಎಷ್ಟು ಬೇಕು ಅಷ್ಟಂತೂ ಮನೇಲೆ ಸ್ವಲ್ಪ ಇತ್ತು ಪ್ಲಾಂಟ್ಸ್. ಸೊ ಹಂಗಾಗಿ ಅದನ್ನೇ ಅಡ್ಜಸ್ಟ್ ಮಾಡಿ ಎಲ್ಲ ಪಾಟಿಗೂ ರೀಪ್ಲಾಂಟಿಂಗ್ ನನ್ನ ಜೊತೆಗೆ ಒಬ್ಬರು ಬಂದಿದ್ದಾರೆ. ಅವತ್ತು ಗಾರ್ಡನ್ ಕ್ಲೀನ್ ಮಾಡ್ತಿದ್ರಲ್ಲ, ಅವರಿಗೆ ಒಬ್ರಿಗೆ ಫೋನ್ ಮಾಡಿದ್ದೆ, ಬಂದಿದ್ದಾರೆ. ಸೊ ಅವರು ನಾನು ಸೇರ್ಕೊಂಡು ಇಬ್ಬರು ಇವಾಗ ಕೆಲಸ ಮಾಡ್ಕೊತಾ ಇದ್ವಿ. ಇಂಡೋರ್ಗೆ ಔಟ್ಡೋರ್ಗೆ ಅಂತೇಳಿ. ಇಂಡೋರಲ್ಲಂತೂ ಯಾವುದು ಪಾಟಲ್ಲೇ ಏನಿರಲಿಲ್ಲ, ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಇವಾಗ ಅದನ್ನೆಲ್ಲ ರೀಪ್ಲಾಂಟ್ ಮಾಡಿ ಮತ್ತು ಹೊಸದಾಗಿ ನಾನು ಹೇಳಿದ್ನಲ್ಲ ಎಲ್ಲನೂ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಬೇಕು ಅಂತೇಳಿ. ಸೊ ಎಲ್ಲನೂ ಇವಾಗ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕೆಲಸ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ಸೊ ಹಾಗಾಗಿ ಶಾಲ್ ವಿ ಸ್ಟಾರ್ಟ್ ದ ವರ್ಕ್. ಯಾವುದೇ ಪಾಟಿಗೆ ಗಿಡ ಹಾಕೋಬೇಕು ಅಂತ ಅಂದರೆ ಫಸ್ಟ್ ಸ್ವಲ್ಪ ಸ್ಯಾಂಡ್ ಹಾಕಿ ಅದ್ರ ಮೇಲೆ ಒಂಚೂರು ಜಲ್ಲಿ ಹಾಕಬೇಕಂತೆ. ಅವಾಗ ಗಿಡಗಳು ಉಸಿರಾಡೋಕ್ಕೆ ಅಥವಾ ಗ್ರೋ ಆಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಾನು ಮುಂಚೆ ಹಾಕುವಾಗ ಅದೇನೂ ಹಾಕಿರಲಿಲ್ಲ, ಸೀದಾ ಮಣ್ಣು ಹಾಕಿದ್ದೆ. ಹೋಲ್ ಅಂತೂ ಆ್ಯಸ್ ಯೂಶುವಲ್ ಇರುತ್ತಲ್ಲ, ಅದ್ರ ಮೇಲೆ ಮಣ್ಣು ಹಾಕಿದೆ. ಅವರಂದ್ರು ಹೋಲ್ ಇದ್ರೂ ಸಮೇತ ಈ ಥರ ಜಲ್ಲಿ ಮತ್ತು ಸ್ಯಾಂಡ್ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದರು. ಅವ್ರಿಗೆ ಪ್ಲಾಂಟ್ಗಳನ್ನ ನಾನು ಮೊನ್ನೆ ಕಾಲೇಜಿಂದ ಬರುವಾಗನೇ ತೊಗೊಂಡು ಬಂದಿದ್ದೆ. ಒಂದು ಸ್ವಲ್ಪ ಅಂದಾಜಲ್ಲಿ ಒಂದು 2-3 ಇರಲಿ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಇಂಡೋರಲ್ಲಿ ಎಲ್ಲ ಪಾಟಿಗೂ ಬೇಕಿತ್ತು, ಯಾಕಂದರೆ ಎಲ್ಲ ಪಾಟಿನ ಗಿಡಗಳು ಸಮೇತ ಒಣಗಿಬಿಟ್ಟಿತ್ತು. ಸೊ ಹಾಗಾಗಿ ಅವ್ರು ಬಂದ ಮೇಲೆ ಎಷ್ಟು ಬೇಕು ಅಂತ ಹೇಳಿ ನೋಡಿ ಅವ್ರು ಲೆಕ್ಕ ಹೇಳಿದರು. ಅದ್ರ ಮೇಲೆ ನಾನು ತೊಗೊಂಡು ಬಂದೆ. ಅಷ್ಟಕ್ಕೂ ತರೋಕ್ಕಾಗಲಿಲ್ಲ, ಯಾಕಂದರೆ ಟು ಎಕ್ಸ್ಪೆನ್ಸಿವ್ ಅನಿಸ್ತು. ಸೊ ಮನೇಲೇ ಇರೋ ಗಿಡಗಳನ್ನ ಅಡ್ಜಸ್ಟ್ ಮಾಡೋದು, ಇಲ್ಲ 2 ಬೇಬಿ ಪ್ಲಾಂಟ್ಸ್ ಇರುತ್ತೆ, 2 ಗಿಡಗಳಿರುತ್ತೆ. ಸೊ ಅದರಲ್ಲೇ ಒಂದು ತೆಗೆದು ಹಾಕಿ ರೆಡಿ ಮಾಡ್ಕೊಂಡ್ವಿ. ಅಂತೂ ಇನ್ನೂ ಅದನ್ನು ಆರ್ಗನೈಸ್ ಮಾಡಿಲ್ಲ. ಆರ್ಗನೈಸ್ ಮಾಡಿದ ಮೇಲೆ ಇಂಡೋರ್ನ ನಾನು ನಿಮಗೆ ನೀಟಾಗಿರೋ ಪಿಕ್ಚರ್ ತೋರಿಸ್ತೀನಿ. ಈಗ ಜಸ್ಟ್ ನಾವು ರೀಪಾಟಿಂಗ್ ಮಾಡಿ ಪಾಟ್ಗಳನ್ನ ಹಾಕಿದ್ವಿ. ಇನ್ನು ಕೆಳಗಡೆ ಮಣ್ಣೆಲ್ಲ ಒಟ್ಟಿಗೆ ಸೇರಿಸಿ ಹಾಕೊತಾ ಇದ್ವಲ್ಲ, ಎಲ್ಲ ಮಿಕ್ಸ್ ಮಾಡಿ. ಸೊ ಅದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮತ್ತು ಚಿಕ್ಕ ಪುಟ್ಟ ಹಳ ಇತ್ತು, ಅದನ್ನೆಲ್ಲ ಕಿತ್ಕೊಟ್ರು. ಮತ್ತು ಎಲ್ಲ ಥರನೂ ಕೆಲಸ ಗಾರ್ಡನ್ದು ಮ್ಯಾಕ್ಸಿಮಮ್ 99% ಮುಗಿಸ್ಕೊಂಡ್ವಿ. ಏನು ಉಳಿದಿಲ್ಲ. ಇನ್ನು ಉಳಿದಿರೋದು ಇಂಡೋರ್ನ ಆರ್ಗನೈಸ್ ಮಾಡೋದಷ್ಟೇ. ಸೊ ಲಾಸ್ಟಿಗೆ ಎಲ್ಲನೂ ತೊಳೆದು ಅಲ್ಲಿಗೆಲ್ಲ ನೀರು ಹಾಕಕ್ಕೆ ಹೇಳಿದರು. ಯಾಕಂದರೆ ಇವತ್ತು ಹಾಕಿದ ಗಿಡಗಳಿಗೆ ಇವತ್ತೊಂದು ಸ್ವಲ್ಪ ನೀರು ಹಾಕಬೇಕು. ಇನ್ನು ಲಾನ್ಗೆಲ್ಲ ಆಲ್ರೆಡಿ ಮಳೆ ಬರ್ತಿರೋದ್ರಿಂದ ನೀರಿತ್ತು. ಮನೆ ಮುಂದ್ಗಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡೂ ಗಾರ್ಡನ್ನು ತುಂಬ ನೀಟಾಗಿ ಕ್ಲೀನ್ ಆಯಿತು. ಇನ್ನೇನಿದ್ರು ಚಿಕ್ಕ ಪುಟ್ಟ ಹಳ ಬಂದರೆ ನಾನು ನನ್ನ ಮಕ್ಕಳು ಕಿತ್ಕೊತೀವಿ, ಅದರಲ್ಲಿ ಏನು ತಲೆಬಿಸಿ ಇಲ್ಲ. ಈ ರೀತಿಯಲ್ಲಿ ನನ್ನ ಸೆಮಿಸ್ಟರ್ ಹಾಲಿಡೇಸ್ನ ಒಂದೊಂದು ದಿನನೂ ಒಂದೊಂದು ಕೆಲಸಕ್ಕೆ ಅಂತೇಳಿ ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ. ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.